ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಕಾಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಚಂದ್ರನ್ ಶರ್ಮಾ ಅವರೇ. ನಮಸ್ಕಾರ ಪ್ರಕಾಶ್ ಸರ್, ನಮಸ್ತೆ. ನನ್ನ ಪರಿಚಯ ನಿಮಗಿದೆ? ಹೌದಾ, ಹಂಗಂತೀರಾ? ನಾವಿಬ್ರು ಒಂದ್ಸರಿ ಮೀಟ್ ಆಗಿದ್ವಿ. ಹೌದಾ? ಓಕೆ ಸರ್. ಯಾಕಂತಂದ್ರೆ ನಾನು ಒಂದ್ಸರಿ ಪಬ್ಲಿಕ್ ರೋಡಲ್ಲಿ ನಿಮ್ಮನ್ನು ಮೀಟ್ ಆಗಿ ಮಾತಾಡಿದ್ದೆ. ರೋಡಲ್ಲಿ ಸಿಕ್ಕಿದ್ನಾ? ಹೌದೌದು. ಓಕೆ, ಏನಂತ ಮಾತಾಡಿದ್ರಿ? ಏನಿಲ್ಲ ಸರ್, ನಿಮ್ ಡೆಬ್ಯೂಟ್ ಎಲ್ಲ ನೋಡ್ತಾ ಇದ್ದೀನಿ, ಚೆನ್ನಾಗಿ ನಡ್ಸ್ಕೊಡ್ತೀರಾ ಹೇಗೆ ಅಂತ ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡಿದ್ದೆ. ವೆರಿ ನೈಸ್. ಸೊ ಇವತ್ತು ಆ ಚಾನ್ಸ್ ಸಿಕ್ಕಿದೆ ಮಾತಾಡಕ್ಕೆ ಮಾತ್ರ. ನೋಡಿ, ರೋಡಲ್ಲೂ ಮಾತಾಡಿದ್ರಿ, ಇವಾಗ ಸ್ಟುಡಿಯೋದಲ್ಲೂ ಮಾತಾಡ್ಬೋದು ನೀವು. ಖುಷಿ, ನನಗೂ ಖುಷಿನೇ ಅಲ್ವಾ? ಓಕೆ ಸರ್, ಫೈನ್ ಏನಿಲ್ಲ. ಹೇಳಿ ಗುರುಗಳೇ. ಇಷ್ಟು ದಿವಸ ಇತ್ತ ಏನ್ ಮಾಡ್ತಾ ಇದ್ರು ಅಂತ ಅದೊಂದು ಅರ್ಥ ಆಗಲಿಲ್ಲ ನನಗೆ. 2,500 3,000 ಏನಿದೆ ಇದು ಪೆನ್ ಡ್ರೈವ್. ಇಷ್ಟು ಜನ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು? ಒಂದು, ಎರಡನೇದು ಮೇಲೆ ಬಿಡಬೇಕಿತ್ತು. ಎಷ್ಟು ಹೆಣ್ಮಕ್ಳದ್ದು ಮರ್ಯಾದೆ ಹಾಳು ಮಾಡ್ಲಿಕ್ಕೆ. ಹೌದ್ರಿ. ಇದರಲ್ಲಿ ಏನ್ ಗೊತ್ತಾ ಸರ್, ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋದಾದ್ರೆ ಫಸ್ಟ್ ಈ ಪೆನ್ ಡ್ರೈವ್ ಬಿಟ್ರಲ್ಲ, ಅವ್ರಿಗೆ ಪನಿಷ್ಮೆಂಟ್ ಮಾಡ್ಬೇಕು. ಅವ್ರಿಗೆ ಪನಿಷ್ಮೆಂಟ್ ಮಾಡಿದ್ರೆ ಸರ್, ಇಲ್ಲಿ ಹರಿಶ್ಚಂದ್ರ ಯಾರಿಲ್ಲ, ಎಲ್ಲರೂ ಇವರೇ ಇರೋದು. ಇದರಲ್ಲಿ ಏನಿದೆ, ಈ ಫೀಲ್ಡ್ ಇದೆ ಅಲ್ಲ, ಈ ಪೆನ್ ಡ್ರೈವ್ ಫೀಲ್ಡ್ ಇದೆಯಲ್ಲ, ಪೆನ್ ಡ್ರೈವ್ ಫೀಲ್ಡ್. ಹೌದು, ಈ ರಾಜಕೀಯದವ್ರು ಮಾಡ್ತಾ ಇರೋದು ಅವ್ರೆ, ಅವ್ರದ್ದು ಮಾತಾಡಿ ಇನ್ನೇ ಅಂತಾರೆ ಇದು. ಏನ್ ಪೆನ್ ಡ್ರೈವ್ಗೆ ಒಂದು ಫೀಲ್ಡ್ ಇಟ್ಬಿಟ್ರಲ್ಲ ನೀವು? ಹೌದು ಸರ್, ಇದು ಪೆನ್ ಡ್ರೈವ್ ಫೀಲ್ಡ್ ಇದೆ ಸರ್. ಇದು ರಾಜಕೀಯ ಮಾಡೋದು ಅದೇ. ಅವ್ರ ವೀಕ್ನೆಸ್ ಇವ್ರು ತಗೊಳ್ಳೋದು, ಇವ್ರ ವೀಕ್ನೆಸ್ ಅವ್ರು ತಗೊಳ್ಳೋದು, ಇದನ್ನ ರಾಜಕೀಯ ದುರುಪಯೋಗ ಪಡ್ಸ್ಕೊಳ್ಳೋದು. ನೋಡಿ, ನಾವೆಲ್ಲ ಓಟ್ ಹಾಕ್ಬಿಟ್ಟು ಇವ್ರಿಗೆ ಈ ರೀತಿ ಬಿಸ್ನೆಸ್ ಮಾಡ್ಕೊಳ್ಳೋದು ಬಿಟ್ಟಿರೋದು, ಪೆನ್ ಡ್ರೈವ್ ಬಿಸ್ನೆಸ್ ಮಾಡ್ಕೊಳ್ಳೋದು. ಎಷ್ಟು ದುರದೃಷ್ಟ ನೋಡಿ ನಮ್ದು. ನಿಜ ಪ್ರಕಾಶ್ ಅವರು, ಥ್ಯಾಂಕ್ ಯು. ಇದ್ರ ಬಗ್ಗೆ ಮಾತಾಡ್ಬೇಕು. ಥ್ಯಾಂಕ್ ಯು. ಚಂದ್ರಕಲಾ ಅಂತ ಹಾಸನದ ಬೆಳವಳ್ಳಿಯಿಂದ ಕರೆ ಮಾಡಿದ್ದಾರೆ. ಮೇಡಮ್ ಅವರೇ, ಕಟ್ಟಾಬಿಡದೆ ಇರಲಿ, ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಇವೆಲ್ಲದರ ನಡುವೆ ರೇವಣ್ಣನವರ ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದೆ ನಮಗೆ. ಅದೇನು ಅಂತಂದರೆ PMSSY, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸೇವಾ ಯೋಜನಾ ಅಂತ ಒಂದು ಬಿಲ್ಡಿಂಗ್ ಇದೆ ವಿಕ್ಟೋರಿಯಾ ಆಸ್ಪತ್ರೆಯ ಒಳಗಡೆ. ಅಲ್ಲಿ ಅವರಿಗೆ ಹೃದಯ ಸಂಬಂಧಿ ಟೆಸ್ಟ್ ಮಾಡ್ತಾ ಇದ್ದಾರೆ, ಎಕೋ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಎಕೋ ಟೆಸ್ಟ್ ಅಂತಂದರೆ ಇಟ್ ಈಸ್ ನಥಿಂಗ್ ಲೈಕ್ ಸ್ಕ್ಯಾನಿಂಗ್ ಯುವರ್ ಹಾರ್ಟ್, ಅದನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಹಿ ಸೀಮ್ಸ್ ಟು ಬಿ ಆಲ್ ರೈಟ್, ಏನೂ ಆತಂಕ ಪಟ್ಕೊಳ್ಳುವ ಅವಶ್ಯಕತೆ ಇಲ್ಲ, ಹೀ ಈಸ್ ಫೈನ್, ತೊಂದರೆ ಇಲ್ಲ. ಭಾಸ್ಕರ್ ಅಂತ ಗೋಕರ್ಣದಿಂದ ಕರೆ ಮಾಡಿದ್ದಾರೆ. ಭಾಸ್ಕರ್ ಅವರೇ ನಮಸ್ಕಾರ. ಗುಡ್ ಈವ್ನಿಂಗ್ ಸರ್. ಚಂದ್ರಶೇಖರ್ ಅವ್ರನ್ನ ಗುಡ್ ಈವ್ನಿಂಗ್. ನಮಸ್ಕಾರ ಭಾಸ್ಕರ್ ಜಿ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಹೇಳಿ ಸರ್. ಅದೇ ಡಿಸ್ಕಷನ್ ಮಾಡ್ತಾ ಇದ್ರಲ್ಲ ಸರ್, ಈಗ ಅವ್ರು ಮಾಡಿರೋ ಕೃತ್ಯದ ಬಗ್ಗೆ ನಮ್ದು ಏನು ಇದಿಲ್ಲ, ಶಿಕ್ಷೆ ಆಗಲಿ ಪರವಾಗಿಲ್ಲ, ಒಳ್ಳೇದೇ. ಆದ್ರೆ ಇದರಲ್ಲಿ ಸರ್ಕಾರನೇ ಸ್ಪಾನ್ಸರ್ ಮಾಡಿರೋ ತರ ಇದೆ. ಈ ಸರ್ಕಾರದ ಮೇನ್ ಬಾಸ್ ಇದಾರಲ್ಲ, ಇವರೇನೆ ಇದು ಸ್ಪಾನ್ಸರ್ ಮಾಡೋ ತರ ಇದೆ. ಇವರೇನೆ ಒಂದು SIT ತನಿಖೆ ಮಾಡಿಸಿದ್ರೆ ಇವರು ಅಂಡರ್ ಬರುವಂತ ಸಂಸ್ಥೆಯಿಂದ ಇದು ಎಲ್ಲಿವರೆಗೆ ಹೋಗ್ಬೋದು ಈ ಕೇಸು? ಅವ್ರು ಮಾಡಿರೋದ್ರಲ್ಲಿ ತಪ್ಪಿದೆ, ಎಲ್ಲರಿಗೂ ಹೇಳುವುದಷ್ಟೇನೆ, ಅವ್ರಿಗೆ ಶಿಕ್ಷೆ ಆಗ್ಲಿ ಪರವಾಗಿಲ್ಲ, ಒಳ್ಳೇದೇ. ಆದ್ರೆ ಇದು ಎಲ್ಲ ನೋಡಿದ್ರೆ, ಈ ಬರ್ತಾ ಇರೋ ಇದು ನೋಡಿದ್ರೆ, ಇವ್ರದಲ್ಲಿ ಈ ರಾಜಕಾರಣಿಗಳದ್ದು ಮೇನ್ ಅಂತಂದ್ರೆ ಆಡಳಿತ ನಡೆಸೋದ್ರೆ ಜಾಸ್ತಿ ಪ್ರಭಾವ ಇದೆ ಇವ್ರ ಮೇಲೆ. ಇವರೇ ಇದನ್ನ ಸ್ಪಾನ್ಸರ್ ಮಾಡಿ ಇದನ್ನ ಹರೆ ಬಿಟ್ಟು ಇಲೆಕ್ಷನ್ ಬರೋ ಟೈಮಿಗೆ ಮೋದಿಜಿಯವ್ರ ಮೇಲೆ ಕೈ ಮಾಡ್ತಾ ಇದ್ದಾರೆ. ಈಗ ಹೌದು, ಮೋದಿಜಿಯವ್ರು ಬಂದ್ಬಿಟ್ಟು ಹಾಸನದಲ್ಲಿ ಏನು ಮೊಮ್ಮಗ ಅಂತ ಹೇಳ್ಬಿಟ್ಟು ಒಂದು ಕ್ಯಾಮಸ್ ಮಾಡಿ ಹೋಗಿ, ಅವ್ರಿಗೆ ಈ ತರದೆಲ್ಲ ಇದಿದ್ರೆ ಎಂತ ಪ್ರಧಾನಿ ಅದು ಅಲ್ಲ. ಸರಿ ಭಾಸ್ಕರ್ ಅವರೇ, ನೀವು ಹೇಳ್ತಾ ಇರೋದು ಓಕೆ, ಗೊತ್ತಿಲ್ಲ ನನಗೆ ಸರ್ಕಾರ ಸ್ಪಾನ್ಸರ್ಡ್ ಅದೋ ಮತ್ತೊಂದೋ ಮಗ್ದೊಂದು, ಐ ಡೋಂಟ್ ನೋ. ಅಲ್ಲಿ ತಡ್ರಿ, ಒಂದು ನಿಮಿಷ ತಡ್ರಿ, ಒಂದು ನಿಮಿಷ ತಡ್ರಿ. ಏನಂದರೆ ಬಟ್ ಆ ಮನುಷ್ಯನಾದಂಥ ಮನುಷ್ಯ ಇವಾಗೇನು ದೇಶ ಬಿಟ್ಟು ಓಡೋಗಿದ್ದಾನೆ, ಆ ಮನುಷ್ಯನ ಹೊಲಸು ಕೆಲಸ ಇಲ್ಲ ಅಂತಂದಿದ್ದಿದ್ರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಯಾರು ಬಂದು ಸ್ಪಾನ್ಸರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಲ್ವೇನ್ರಿ? ಈ ರಾಜಕೀಯ ಪಾರ್ಟಿಗಳು ಪಿತೂರಿ ಮಾಡ್ತವೆ, ರಾಜಕೀಯ ಪಾರ್ಟಿಗಳು ಏನೇನು ವೀಕ್ನೆಸ್ ಬೇಕೋ ಅದನ್ನು ಬಳಸ್ಕೊಳ್ತವೆ, ದುರ್ಬಳಕೆ ಮಾಡ್ಕೊಳ್ತವೆ. ಅದು ಯಾವ ಪೊಲಿಟಿಕಲ್ ಪಾರ್ಟಿಗೂ ಹೊರತಾದಂಥ ವಿಷಯ ಅಲ್ಲ. ಆದರೆ ಅದ್ಯಾರು ದೇಶ ಬಿಟ್ಟು ಓಡೋಗಿದ್ದಾನಲ್ಲ ಮನುಷ್ಯ, ಆ ಮನುಷ್ಯ ಈ ಕೃತ್ಯಗಳನ್ನು ಮಾಡ್ಕೊಂಡಿರಲಿಲ್ಲ ಅಂದಿದ್ದರೆ, ಸುಮಾರು ಒಂದು 5 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡಿರ್ತಾ ಇದ್ದ ಅಂದಿದ್ದರೆ, ಇಲ್ಲಿ ಪಿತೂರಿ, ಕಸ್ತೂರಿ, ತುತ್ತೂರಿ, ದತ್ತೂರಿ ಅದೆಲ್ಲ ಬಂದ್ಬಿಡ್ತದೆ. ಏನು ಮಾಡೋಕ್ಕಾಗಲ್ಲ. ಅದನ್ನು ಸುಮಾರು ಜನ ಏನೇನಕ್ಕೋ ಬಳಸ್ಕೊಂಡ್ಬಿಡ್ತಾರೆ. ಏನು ಮಾಡ್ತೀರಿ? ನಿಜ ಇರ್ಬೋದು, ಇಲ್ಲದೆ ಇರ್ಬೋದು. ಲೆಟ್ಸ್ ಸಿ ಹೌ ಇಟ್ ಗೋಸ್. ದೀಪಕ್ ಅಂತ ಹಾಸನದಿಂದನಾ?
ಏನು ದೀಪಕ್ ಅವರೇ ಸಮಾಚಾರ? ದೀಪಕ್ ಅವರೇ ದೀಪಕ್ ಅವರೇ ದೀಪಕ್ ಅವರೇ ಓಕೆ ಫೈನ್. ಸೊ ದಿ ಮೊಮೆಂಟ್ ನಾನು ಈ ಕರೆಗಳನ್ನು ಸ್ವೀಕರಿಸೋದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಭಾಳ ಜನರ ಮಾತುಗಳೇನು ಅಂತಂದರೆ ಸೋಷಿಯಲ್ ಫ್ಯಾಬ್ರಿಕ್ ಹಾಳಾಗ್ತಾ ಇದೆ. ಭಾಳ ಸ್ಪಷ್ಟ, ಬಹಳ ನೇರ, ಬಹಳ ಗಂಭೀರವಾಗಿ ಅವರ ಮಾತುಗಳನ್ನು ಮಂಥನಗಳನ್ನು ನಡೆಸಿದ್ರು. ಇರಲಿ, ಇವೆಲ್ಲದರ ನಡುವೆ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದ್ದಾವೆ. ಇದು ಪಿತೂರಿನ ಐ ಡೋಂಟ್ ನೋ, ಪಿತೂರಿ ಅಲ್ವಾ, ಐ ಆಮ್ ನಾಟ್ ಶ್ಯೂರ್. ಯಾವುದಾದ್ರೂ ಒಂದು ಪಾರ್ಟಿ ಪರವಾಗಿ ನಿಂತ್ಕೋಬೇಕಾ? ಅಬ್ಸಲ್ಯೂಟ್ಲಿ ನಾಟ್. ಪಾರ್ಟಿ ವಿರುದ್ಧವಾ? ನೋ. ಮನುಷ್ಯನ ವಿರುದ್ಧವಾ? ಎಸ್. ಆ ಮನುಷ್ಯನ ವಿರುದ್ಧ ಸರ್ಟನ್ಲಿ ಎಸ್. ಅದರ ಬಗ್ಗೆ ಅನುಮಾನ ಏನಿದೆ? ಯಾವ ಮನುಷ್ಯ? ಮಿಸ್ಟರ್ ಪ್ರಜ್ವಲು ರೇವಣ್ಣ. ನೋ ಡೌಟ್ ಅಬೌಟ್ ಇಟ್. ಅದರ ಬಗ್ಗೆ ಯಾವ ಅನುಮಾನಗಳೇ ಬೇಕಾಗಿಲ್ಲ. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಅದರ ನಡುವೆ ಭಾಳ ದೊಡ್ಡ ಪ್ರಶ್ನೆ. ನೀವೆಲ್ಲ ಕೇಳ್ಬೋದು, ಏನು 7 ದಿನದಿಂದ ಇದೇ ತೋರಿಸ್ತಾ ಇದ್ದೀರಿ, ನಮ್ಮ ಮನೆಯಲ್ಲಿ TV ನ್ಯೂಸ್ ಚಾನಲ್ ನೋಡೋಕ್ಕಾಗಲ್ಲ. ಅರ್ಥ ಆಗುತ್ತೆ, ಬಟ್ ತೋರಿಸಿಲ್ಲ ಇಂಥ ಕುಕೃತ್ಯಗಳನ್ನು ಮಾಡಿದವ್ರನ್ನ ಅಂತಂದರೆ ಅದೇ ನಾವೆಲ್ಲ ನೀವು ಕರೆಯುವ ಸೋಷಿಯಲ್ ಫ್ಯಾಬ್ರಿಕ್ನ ನಾವೊಂದು ಸ್ವಲ್ಪ ತೇಪೆ ಹಾಕಿ ಸರಿ ಮಾಡೋದು ಹೆಂಗೆ ರೀ ಹೇಳಿ? ಒಂದು ಚೂರೇ ತೇಪೆ ಹಾಕಿ ಸರಿ ಮಾಡೋದು ಹೆಂಗೆ? ನಾವೇನು ಮೀಡಿಯಾದವರು ನಮ್ಮ ಬೆನ್ನಿಂದ ಕನ್ನಡಿ ಇದೆ, ಪರಮಾದ್ಭುತ 100% ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ ಅಂತ ನಾನೇನು ಹೇಳ್ತಾ ಇಲ್ಲ, ಆಯಿತಾ? ನಾನು ಭಾಳ ಕ್ರಿಟಿಕಲ್ ಆಗಿರ್ತೀನಿ ಇಂಥ ವಿಷಯಗಳಲ್ಲಿ, ಭಾಳ ನೇರವಾಗಿ ಹೇಳ್ಬಿಡ್ತೀನಿ ಕೇಳಿ. ನಾನು ಸುಮ್ಮನೆ ಮಾತಾಡಬೇಕಲ್ಲ ಅಂದ್ಬಿಟ್ಟು ಹ್ಞೂ ಅಂತ ಮಾತಾಡೋದು ಕೂತ್ಕೊಳ್ಳಲ್ಲ ನಾನು. ಹೌದೌದು ಹಿಂಗೆ ಮಾತಾಡಬೇಕು ಅಂತ ಮೀಡಿಯಾದ ಒಂದಿಷ್ಟು ಇದನ್ನು ಕೂಡ ನಾನು ಫಾಲೋ ಮಾಡ್ಕೊಂಡು ಬರಲ್ಲ. ಐ ವಿಲ್ ಬಿ ಒನ್ ಅಮಾಂಗ್ ಯು. ನೀವು ಹೇಗೆ ಮಾತಾಡ್ತೀರಿ, ನಾನು ಹಾಗೆ ಮಾತಾಡ್ತೀನಿ. ಐ ಆಮ್ ಜಸ್ಟ್ ಯು. ಐ ಆಮ್ ದಿ ರಿಫ್ಲೆಕ್ಷನ್ ಆಫ್ ಯು ಅಷ್ಟೇ. ಆ ಕಾರಣಕ್ಕೋಸ್ಕರ ನೀವು ಮೀಡಿಯಾದ ಬಗ್ಗೆ ಹೇಳಿದ್ರು ನಾನು ಅದನ್ನು ಸ್ವೀಕರಿಸ್ತೇನೆ, ಮತ್ತು ಇವರೆಲ್ಲರ ವಿರುದ್ಧ ಹೇಳಿದ್ರು ಕೂಡ ನಾನು ಅದನ್ನು ಸ್ವೀಕರಿಸ್ತೇನೆ. ನೋಡೋಣ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ, ಕಾದು ನೋಡೋಣ. ಈ ಮಾತಾಡೋ ಕರ್ನಾಟಕ ಇದೆಯಲ್ಲ, ಇದನ್ನು ಒಂದು ಬಹಳ ದೊಡ್ಡ ಕಾರ್ಯಕ್ರಮವಾಗಿ ನಾವು ಮಾಡೋಣ. ನಿಮ್ಮೆಲ್ಲರಿಗೂ ಕೂಡ ಸಾಧ್ಯವಾದರೆ ಹಲವು ಸಲ, ಪ್ರತಿ ವಾರದಲ್ಲಿ ಹಲವು ಸಲ ನಿಮಗೆ ಮಾತನಾಡುವುದಕ್ಕೆ ಹಲವು ವಿಚಾರಗಳ ಬಗ್ಗೆ ಅವಕಾಶ ಮಾಡಿಕೊಡೋಣ. ಥ್ಯಾಂಕ್ ಯು ಫಾರ್ ನೌ. ವಿಸ್ತಾರ ಇದು ನಿಖರ ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.